ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ್. ಒಂದ್ ಕಡೆ ಸಾಕಷ್ಟು ಹಿರಿಮೆ ಗರಿಮೆಗಳಿಂದ ಹೆಸರಾಗಿದ್ದ ಹಾಸನ ಜಿಲ್ಲೆ ಇವತ್ತು ಯಾರೋ ಕೆಲವು ಎಕ್ಸ್ ರಾಜಕಾರಣಿಗಳಿಂದಾಗಿ ಇವತ್ತು ಹಾಸನದ ಮಾನ ಮರ್ಯಾದೆ ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ. ಇದರ ಜೊತೆಗೆ ಇದೀಗ ಹಾಸನದ ಒಂದು ತಂಡ ಹೊರ ಜಿಲ್ಲೆಗೆ ಹೋಗಿ ಅಲ್ಲಿ ಸೆಕ್ಸ್ ದೋಖವನ್ನ ಮಾಡುವ ಮೂಲಕ ಮತ್ತಷ್ಟು ಹಾಸನ ಜಿಲ್ಲೆಯ ಮರ್ಯಾದೆಯನ್ನ ಕಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂಡ್ ಅದರ ಜೊತೆಗೆ ಪೊಲೀಸರ ಕೆಡ್ಡಾಗೆ ಬಿದ್ದಿದ್ದಾರೆ. ಹಾಸನ ಜಿಲ್ಲೆಯ 8 ಜನರ ತಂಡ ಒಂದು ಸೆಕ್ಸ್ ದೋಖವನ್ನ ಮಾಡಿ ಜನರಿಂದ ಹಣವನ್ನ ಸುಲಿಗೆ ಮಾಡ್ತಾ ಇತ್ತು. ಆ ತಂಡ ಏನ್ ಮಾಡ್ತಾ ಇತ್ತು, ಹೆಂಗೆ ಕೆಡ್ಡಾಕೆ ಬೀಳ್ತು, ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಯುವಕರೇ ಹಾಗೂ ಪುರುಷರೇ ಎಚ್ಚರ. ಡೇಟಿಂಗ್ ಆಪ್ ಗಳನ್ನ ಬಳಸುವ ಮುನ್ನ ಹುಷಾರ್. ಡೇಟಿಂಗ್ ಆಪ್ ಗಳನ್ನೇನಾದ್ರೂ ನೀವು ಬಳಸ್ತಾ ಇದ್ರೆ ಹುಷಾರಾಗಿದ್ಬಿಡಿ. ಸೆಕ್ಸ್ ಮಸಾಜ್ ಹೆಸರಲ್ಲಿ ಲಕ್ಷ ವಂಚಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಒಂದು ಅಂಧರಾಗಿದೆ. ಹಾಸನ ಜಿಲ್ಲೆಯವರು ಸಕಲೇಶ್ಪುರದ ಯುವಕರು ಹಾಗೂ ಬೇಲೂರಿನ ಯುವತಿಯರಿಂದ ಈ ಕೃತ್ಯವನ್ನ ಎಸಗಲಾಗ್ತಾ ಇತ್ತು. ಹಾಸನ ಜಿಲ್ಲೆಯವರೇ ಇವರು ಲೊಕ್ಯಾಂಟೋ ಅನ್ನೋ ಡೇಟಿಂಗ್ ಆಪ್ ಮೂಲಕ ವಂಚನೆಯನ್ನ ಮಾಡ್ತಾ ಇದ್ರು. ಈ ತಂಡ 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಡಗಿನ ಪೊಲೀಸರು. ಹಾಸನ ಜಿಲ್ಲೆಯವರು ಹೊರ ಜಿಲ್ಲೆಯಲ್ಲಿ ಕೃತ್ಯ ಮಾಡ್ತಾ ಇದ್ರು. 8 ಜನ ಆರೋಪಿಗಳನ್ನ ಕೊಡಗಿನ ಪೊಲೀಸರು ಬಂಧಿಸಿದ್ದಾರೆ. ಅಸಲಿಗೆ ಈ ಖತರ್ನಾಕ್ ಗ್ಯಾಂಗ್ ಗಾಕಿ ಕೆಡ್ಡಾಕೆ ಬಿದ್ದಿದ್ದು ಹೇಗೆ? ಈ ಖತರ್ನಾಕ್ ಗ್ಯಾಂಗು ಬಹಳ ದಿವಸದಿಂದ ಇವೆಲ್ಲನೂ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇದೀಗ ಈ ಖತರ್ನಾಕ್ ಗ್ಯಾಂಗ್ ಕಾಕಿ ಕೆಡ್ಡಾಗೆ ಹೇಗೆ ಬಿತ್ತು ಗೊತ್ತಾ ಅನ್ನೋದನ್ನ ಹೇಳ್ತೀವಿ. ನಾಜೂಕಾಗಿ ಯುವಕರು ಪುರುಷರನ್ನ ವಂಚಿಸುತ್ತಿದ್ದ ಈ ಗ್ಯಾಂಗಿನ ಸ್ಟೋರಿಯನ್ನ ನಿಮ್ಮ ಮುಂದೆ ಇವತ್ತು ತೆರೆದಿಡ್ತೀವಿ. ಯಾಸ ವೀಕ್ಷಕರ, ನಾವಿವತ್ತು ನಿಮಗೆ ಹಾಸನ ಜಿಲ್ಲೆಯ ಅಂತ ಅಂದ್ರೆ ಹಾಸನ ಸಕಲೇಶ್ಪುರದ ಯುವಕರು ಹಾಗೂ ಬೇಲೂರಿನ ಯುವತಿಯರು ಸೇರಿ ಪುರುಷರು ಯುವಕರನ್ನ ಹೇಗೆ ವಂಚಿಸ್ತಾ ಇದ್ರು, ಬೇರೆ ಯುವತಿಯರು ಹಾಗೂ ಮಹಿಳೆಯರ ಫೋಟೋಗಳನ್ನ ಬಳಸಿಕೊಂಡು ಅವರನ್ನ ಆಕರ್ಷಿಸಿ ಅವರಿಂದ ಹಣವನ್ನ ಹೇಗೆ ಪೀಕ್ತಾ ಇದ್ರು, ಹೇಗೆ ಕೆಡ್ಡಾಕೆ ಬಿದ್ರು, ಇವೆಲ್ಲವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಇವತ್ತು. ಅಂಡ್ ಈ ಗ್ಯಾಂಗ್ ಈಗಾಗಲೇ ಪೊಲೀಸರ ಅತಿಥಿ ಆಗಿದೆ. ಕೊಡಗಿನ ಪೊಲೀಸರು ಈ ಗ್ಯಾಂಗ್ ಅನ್ನ ಬಂಧಿಸಿ ಈಗ ಆಲ್ರೆಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಂಧಿಸಿದ ಸಂದರ್ಭದಲ್ಲಿ ಅವರಿಂದ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕೂಡ ವಸೂಲಿಯನ್ನ ಮಾಡಿದ್ದಾರೆ. ಅವರಷ್ಟು ವಂಚನೆಯನ್ನ ಮಾಡ್ತಾ ಇದ್ರಂತ. ಎಸ್, ಏನಿದು ಸ್ಟೋರಿ, ಹೇಗೆ ಈ ಕೆಡ್ಡಾಗೆ ಬಿದ್ರು ಈ ಖತರ್ನಾಕ್ ಗ್ಯಾಂಗ್ ಅವರು? ಅಂಡ್ ಇವರ ಗ್ಯಾಂಗಿನಲ್ಲಿ ಇದ್ರಲ್ಲ 8 ಜನ, ಯಾರ್ಯಾರು, ಹಾಸನ ಜಿಲ್ಲೆಯ ಎಲ್ಲಿ ಅವರು, ಅಂಡ್ ಯಾವ ರೀತಿ ಪುರುಷರು ಯುವಕರನ್ನ ತಮ್ಮ ಒಂದು ಆಕರ್ಷಣೆಗೆ ಒಳಪಡುವಂತೆ ಮಾಡಿ ಹೇಗೆ ಅವರಿಂದ ಹಣವನ್ನ ವಂಚನೆ ಮಾಡ್ತಾ ಇದ್ರು, ಇವೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ನೀವು ಕೇಳಿರಬಹುದು ಲೊಕ್ಯಾಂಟೋ ಅಂತಕ್ಕಂಥ ಒಂದು ಆಪ್, ಗೂಗಲ್ ಕ್ರೋಮ್ ನಲ್ಲೂ ಕೂಡ ಈ ಆಪ್ ಅನ್ನು ನಿಮ್ಗೆ ಕಾಣ ಸಿಗುತ್ತೆ. ಇಲ್ಲಿ ಆಕರ್ಷಕವಾದ ಮೆಸೇಜ್ಗಳು ಮತ್ತೊಂದುಗಳು ಕೊಡ್ತಾರೆ. ನೀವೇನಾದ್ರೂ ಈ ವೆಬ್ಸೈಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದ್ರೆ ನೀವು ಫೇಸ್ಬುಕ್ ಮತ್ತೊಂದು ಯಾವ್ಯಾವ ಸೋಷಿಯಲ್ ಮೀಡಿಯಾಗಳು ಯೂಸ್ ಮಾಡ್ತಾ ಇದ್ರು ಕೂಡ ಅಲ್ಲಿ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಲ್ ಗರ್ಲ್ಸ್ ಬೇಕಾ, ಅಥವಾ ಪದಗಳೆಲ್ಲ ನಾನು ಬಳಸಕ್ ಹೋಗಲ್ಲ, ಬೇರೆ ಪದಗಳನ್ನೆಲ್ಲ ಹಾಕಿ ಸೆಕ್ಸ್, ಮಸಾಜು, ಮತ್ತೊಂದು ಇನ್ನೊಂದು, ಚಾಟ್ ಮಾಡಕ್ ಹುಡುಗಿರು, ಮತ್ತೊಂದೆಲ್ಲ ಬೇಕಾ ಅಂತಕ್ಕಂಥ ಬೇರೆ ಮೆಸೇಜ್ಗಳನ್ನ ಹಾಕ್ತಾರಲ್ಲಿ. ನೀವೇನಾದ್ರೂ ನಿಮ್ಮ ಗ್ರಾಚಾರ ಕೆಟ್ಟಿದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು. ನಿಮ್ಮನ್ನ ಹಂತವಾಗಿ ನಿಮ್ಮನ್ನ ಸುಲಿಗೆ ಮಾಡ್ಬಿಡ್ತಾರೆ ಈ ತಂಡ. ಅದೇ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಸಾಕಷ್ಟು ತಿಂಗಳುಗಳಿಂದ. ಸದ್ಯ ಮಡಿಕೇರಿಯಲ್ಲಿ ಸಿಗಾಕೊಂಡಿದ್ದಾರೆ. ಇವ್ರು ಹಾಸನದಲ್ಲೂ ಈ ಕೆಲಸ ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ. ವಿಚಾರಣೆ ಈಗಷ್ಟೇ ನಡೀತಾ ಇದೆ. ಎಸ್, ಕುಶಾಲನಗರ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. ಹೆಂಗೆ ಇವರು ಕೆಡ್ಡಾಕೆ ಬಿದ್ರು ಅಂತ ಹೇಳ್ತಾ ಹೋಗ್ತೀನಿ. ಮಂಜು ಅಂತಕ್ಕಂಥವ್ರು ಬೈಚ್ನಳ್ಳಿ ಅವರು. ಇವರು ಹಿಂಗೆ ಮೊಬೈಲ್ ನಲ್ಲಿ ನೋಡ್ಬೇಕಾದ್ರೆ ಒಂದು ಆಪ್ ಅಲ್ಲಿ ಈ ತರದೇ ನಾನು ಹೇಳದ್ನಲ್ಲ ಹಾಗೆ ಕಾಲ್ ಗರ್ಲ್ಸ್ ಬೇಕಾ, ಮಸಾಜು, ಸೆಕ್ಸ್, ಮತ್ತೊಂದೋ ಇನ್ನೊಂದೋ ಬೇಕಾ, ಕ್ಲಿಕ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇವರು ಕ್ಲಿಕ್ ಮಾಡಿಬಿಟ್ಟಿದ್ದಾರೆ. ಕ್ಲಿಕ್ ಮಾಡಿದ್ಮೇಲೆ ಆ ಕಡೆಯಿಂದ ವಾಟ್ಸ್ಆಪ್ ನಂಬರ್ನ ಕೇಳಿದ್ದಾರೆ. ಇವರು ವಾಟ್ಸ್ಆಪ್ ನಂಬರ್ನು ಕೂಡ ಕಳಿಸಿದ್ದಾರೆ. ಇವರ ವಾಟ್ಸಪ್ಗೆ ಚಂದ ಹುಡುಗಿಯರು, ಆಂಟಿಯರ್ ಫೋಟೋಗಳು, ಮತ್ತೊಂದು ಇನ್ನೊಂದು ಅಂತ ಟೈಪ್ ಮಾಡಿಬಿಟ್ಟು ಆ ಕಡೆಯಿಂದ ಮಹಿಳೆಯರ ಫೋಟೋಗಳೆಲ್ಲನೂ ಕೂಡ ಅವರು ಸೆಂಡ್ ಮಾಡಿದ್ದಾರೆ. ಈತ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವರು ಡಿಮ್ಯಾಂಡ್ ಮಾಡ್ತಾರೆ, ಪ್ರತಿ ಗಂಟೆಗೆ 1500 ರೂಪಾಯಿ ಪೇ ಮಾಡಬೇಕು, ಒಂದು ರಾತ್ರಿಗೆ 4000 ರೂಪಾಯಿ ಪೇ ಮಾಡಬೇಕು ಅಂತ ಕೇಳ್ತಾನೆ. ಈತ ಹಣವನ್ನು ಪಾವತಿ ಮಾಡ್ತಾನೆ. ಹಣವನ್ನ ಪಾವತಿ ಮಾಡಬೇಕಾದ್ರೆ ಅಲ್ಲೇ ಯಾವ್ದೋ ಕುಶಾಲನಗರ ಇರ್ತಕ್ಕಂಥ ಒಂದು ಖಾಸಗಿ ಲಾಡ್ಜ್ ಹತ್ರ ಬರುವಂತೆ ಅಡ್ರೆಸ್ ಅನ್ನು ಕೂಡ ಕೊಡ್ತಾರೆ. ಆತ ಅಲ್ಲಿಗೂ ಹೋಗ್ತಾನೆ.
ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಹಣವನ್ನ ಹಾಕಬೇಕು ಅಂತ ಕೇಳ್ತಾನೆ. ಅಂಡ್ ಆ ಸಂದರ್ಭದಲ್ಲಿ ಇವ್ರನ್ನ ನಂಬಿಸ್ಬೇಕಲ್ಲ, ಅದಕ್ಕೇನ್ ಮಾಡ್ತಾ ಇದ್ದ, ಆರೋಪಿ ಇದ್ದಾರಲ್ಲ ಮಂಜುನಾಥ್, ಸುದೀಪ್ ಕುಮಾರ್, ಈ ತರ ಒಂದಿಷ್ಟು ಜನ ಆರೋಪಿಗಳಿದ್ದಾರೆ, ಅವರ ಹೆಸರೆಲ್ಲ ಹೇಳ್ತಾ ಹೋಗ್ತೀನಿ. ಇವರು ತನ್ನ ಹೆಂಡತಿಯನ್ನೇ ಬಳಸ್ಕೊಳ್ತಾ ಇದ್ರು ಫೋನಲ್ಲಿ ಮಾತಾಡ್ಸಕ್ಕೆ. ಪುರುಷರನ್ನ ಆಕರ್ಷಿಸ್ಲಿಕ್ಕೆ ತನ್ನ ಹೆಂಡತಿಯನ್ನೇ ಬಳಸ್ಕೊಂಡು ಅವರಿಂದ ಫೋನಲ್ಲಿ ಮಾತಾಡಿಸ್ತಾ ಇದ್ರು ಕನ್ಫರ್ಮೇಶನ್ನಿಗೆ. ಒಂದು ವೇಳೆ ಹೆಂಡತಿ ಇಲ್ಲ ಅಂದ ಸಂದರ್ಭದಲ್ಲಿ ಇವರೇ ಮಿಮಿಕ್ರಿ ಆರ್ಟಿಸ್ಟ್ಗಳಂತೆ, ಹುಡುಗಿರ್ ತರ ಇವರೇ ಮಾತಾಡ್ತಾ ಇದ್ರಂತೆ. ಅಲ್ಲಿ SP ಹೇಳ್ತಾ ಇದ್ರು, ಕೊಡಗು SP ರಾಮರಾಜನ್ ಅವರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರ ಹೆಂಡತಿಯರನ್ನ ಬಳಸ್ಕೊಳ್ತಕ್ಕಂಥದ್ದು, ಅವ್ರ ಕೈಲಿ ಫೋನಲ್ಲಿ ಮಾತಾಡ್ಸೋದು, ಇವ್ರು ಕನ್ಫರ್ಮ್ ಆದ್ಮೇಲೆ ಮತ್ತಷ್ಟು ದುಡ್ಡನ್ನ ಪೇ ಮಾಡಿ ಅಂತ ಹೇಳ್ತಾರೆ. ಆ ಹಣವನ್ನು ಹಾಕದ ಮೇಲೆ ಫೋನ್ ಸ್ವಿಚ್ ಆಫ್ ಆಗಿ ಹೋಗ್ಬಿಡುತ್ತೆ. ಇದೇ ತರ ಘಟನೆ ನಡೀತಾ ಇತ್ತು. ಮಂಜು ಅವ್ರಿಗೂ ಕೂಡ 29/6/2024 ಇದೇ ರೀತಿ ಅನುಭವ ಆಯ್ತು. ಇವರು ನಾನು ಹೇಳದ್ನಲ್ಲ, ಅಲ್ಲೊಂದು ಖಾಸಗಿ ಕುಶಾಲನಗರದ ಲಾಡ್ಜ್ ಹತ್ರಕ್ಕೆ ಬರಕ್ ಹೇಳಿದ್ರು. ಅಲ್ಲಿ ಹೋಗಿ ದುಡ್ಡನ್ನೆಲ್ಲ ಪೇ ಮಾಡ್ಬಿಟ್ರು. ದುಡ್ಡು ಪೇ ಮಾಡಿದ್ಮೇಲೆ ಲಾಡ್ಜ್ ಹತ್ರಕ್ಕೆ ಹೋಗಿ ಮ್ಯಾನೇಜರ್ನ ಕೇಳ್ತಾರೆ, ಸರ್ ಈ ತರ ಒಂದು ಮೆಸೇಜ್ ಮಾಡಿದ್ರಿ, ಈ ತರ ದುಡ್ಡು ಪೇ ಮಾಡಿದ್ದೀನಿ. ಅವ್ರು ಹೇಳ್ತಾರೆ, ನೀವು ಒಬ್ಬರೇ ಅಲ್ಲ, ಬೆಳಗಿಂದ ನಿಮ್ಮಂತ ಹೆಸರು ಹೇಳ್ಕೊಂಡು 4-5 ಜನ ಬಂದವ್ರೆ, ಯಾವ್ದೋ ಫೇಕ್ ಆ್ಯಪಿಗೆ ದುಡ್ಡು ಪೇ ಮಾಡಿದ್ದೀರಿ, ನೋಡಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮಂಜು ಎಸ್ ನನಗಾದಂತೆ ಬೇರೆಯವ್ರಿಗೂ ಆಗಬಾರ್ದು ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಣ ಹಾಕಿಸ್ಕೊಂಡಿದ್ರು, ಹಾಗೆ ಫೋನ್ ನಲ್ಲಿ ಮಾತಾಡಿದ್ರು, ಅವೆಲ್ಲವನ್ನ ಟ್ರ್ಯಾಕ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕುಶಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಸಕ್ಸಸ್ ಆಗ್ತಾರೆ. ಆಗ ಈ ಗ್ಯಾಂಗಿನ ಹಿಂದೆ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋದ್ರೆ ವಿಪರ್ಯಾಸ. ನಮ್ಮ ಜಿಲ್ಲೆಯವರೇ 8 ಜನ ಧುರುಳಲು 8 ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲ ಏನ್ ಬಹಳ ವಯಸ್ಸಾಗಿರೋರಲ್ಲ, ಯೂತ್ಸ್. ಕೆಲಸ ಮಾಡ್ಕೊಂಡು ದುಡಿಯೋದ್ ಬದಲು ಫ್ರೀಯಾಗಿ ಈಸಿಯಾಗಿ ಹಣ ಮಾಡುವ ಮಾರ್ಗವನ್ನ ಹಿಡಿದಿದ್ರು. ಎಲ್ಲ ಯೂತ್ಸ್ 25, 26, 28, 29 ವರ್ಷದವ್ರು. ಸಮಾಜಕ್ಕೆ ಮಾದರಿ ಆಗ್ಬೇಕಾದ ಯುವಕರು ಮತ್ತೊಬ್ಬರ ಒಂದು ಅವರ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಂಡು ಈ ತರ ದಂಧೆಗಿಳಿದಿದ್ರು. ಪೊಲೀಸರು ವಿಚಾರಣೆಯನ್ನ ಮಾಡಿ 29 ವರ್ಷದ ಮಂಜುನಾಥ್ ಅಂತಕ್ಕಂಥವನನ್ನ ಬಂಧಿಸ್ತಾರೆ. ಅದಾದ ಮೇಲೆ ಒಬ್ರೇ ಸಿಗ್ತಾ ಹೋಗ್ತಾರೆ. 25 ವರ್ಷದ ಸಂದೀಪ್ ಕುಮಾರ್ ಅಂತಕ್ಕಂಥವನು, 24 ವರ್ಷದ CB ರಾಕೇಶ್ ಅಂತಕ್ಕಂಥವ್ರು, ಅಂಡ್ ಇವರ ಜೊತೆಗೆ 29 ವರ್ಷದ K ಜಯಲಕ್ಷ್ಮಿ ಅಂತಕ್ಕಂಥ ಮಹಿಳೆ, 19 ವರ್ಷದ ಸಹನ ಅಂತಕ್ಕಂಥ ಯುವತಿ, 30 ವರ್ಷದ ಪಲ್ಲವಿ ಅಂತಕ್ಕಂಥ ಮಹಿಳೆ, ಹಾಗೂ 24 ವರ್ಷದ ಅಭಿಷೇಕ್ ಅಂತಕ್ಕಂಥ ಯುವಕ, ಹಾಗೂ ಮತ್ತೊಬ್ರು ಅಪ್ರಾಪ್ತ ಬಾಲಕಿ. 30 ವರ್ಷದ ಒಳಗಿನವರೇ ಎಲ್ಲ ಯೂತ್ಸ್, ಯುವಕ ಯುವತಿಯರು ಸೇರ್ಕೊಂಡು, ನಾನಾಗ್ಲೇ ಹೇಳಿದ್ನಲ್ಲ, ಮತ್ತೊಬ್ಬರ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡ್ಕೊಂಡು ಹಣ ಪೀಕ್ತಾ ಇದ್ರು. ಪೊಲೀಸರು ಇವರೆಲ್ಲರನ್ನೂ ಕರ್ಕೊಬಂದು ವಿಚಾರಣೆ ತಮ್ಮ ಭಾಷೆಯಲ್ಲಿ ಕೇಳಿದ್ರು. ಆಗ ಇವರು ಒಂದೊಂದೇ ಬಾಯ್ಬಿಡ್ತಾ ಹೋದ್ರು ತಾವು ಮಾಡಿರೋ ಘನ ಕಾರ್ಯಗಳನ್ನ. ಇವ್ರುಗಳಿಂದ 2 ಕಾರ್ಗಳನ್ನ ವಶಪಡಿಸ್ಕೊಂಡ್ರು, 17 ಮೊಬೈಲ್ಗಳನ್ನ ವಶಪಡಿಸ್ಕೊಂಡಿದ್ದಾರೆ, 1 ಟ್ಯಾಬ್, 1 ಲ್ಯಾಪ್ಟಾಪ್, 24,800 ರೂಪಾಯಿ ಕ್ಯಾಶ್ ಇಟ್ಕೊಂಡಿದ್ರಂತೆ, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ಪೀಕಿದ್ದೀರಪ್ಪ ಅಂತ ಕೇಳಿದಾಗ ಹೇಳಿದ್ದಾರೆ 3 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇದೇ ರೀತಿ ಸುಲಿಗೆಯನ್ನ ಮಾಡಿದ್ದಾರೆ ಮೆಸೇಜ್ ಮಾಡ್ಕೊಂಡು. ನಾನಾಗ್ಲೇ ಅದನ್ನೇ ಹೇಳ್ತಾ ಇದ್ದೆ, ಈಸಿಯಾಗಿ ಉಜ್ಜದಷ್ಟು ಹೋಗ್ತಾ ಇರುತ್ತೆ ಮೊಬೈಲು, ನಿಮಗೆ ಉಜ್ಜದಷ್ಟು ಹೋಗ್ತಾ ಇರುತ್ತೆ ಕಂಟೆಂಟ್ಗಳು. ಆ ಸಂದರ್ಭದಲ್ಲಿ ಬರುವ ಆಕರ್ಷಕ ಜಾಹೀರಾತುಗಳಿಗೆ ಮನಸೋತು ಅಥವಾ ಒಂದು ಕ್ಷಣ ಮೈ ಮರೆತು ಕ್ಲಿಕ್ ಮಾಡಿ ಇಂತ ಸಿಗಾಕೊಂಡ್ಬಿಟ್ರೆ ಹಣವನ್ನ ಪೀಕಿ ಬಿಡ್ತಾರೆ. ಇದು ಹಾಸನ ಜಿಲ್ಲೆಯವರು. ಇನ್ನ ಈ ಮಹಿಳೆಯರಿದ್ದಾರಲ್ಲ, ಇವರೆಲ್ಲ ಬೇಲೂರು ತಾಲೂಕಿನ ಯಾವುದೋ ರಾಮನಗರ ಅಂತಕ್ಕಂಥ ಗ್ರಾಮದವ್ರಂತೆ. ಈ ಯುವಕರೆಲ್ಲ ಸಕಲೇಶ್ಪುರದವರು. ಒಟ್ಟು 8 ಜನ ಆರೋಪಿಗಳು. ಇವರನ್ನ ಸದ್ಯ ಬಂಧಿಸಿದ್ದಾರೆ. ಕುಶಾಲನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 66C, 66D IT ಆಕ್ಟ್ ಮತ್ತೆ 419 ಮತ್ತೆ 420, 468 IPC ಅಡಿಯಲ್ಲಿ ಪ್ರಕರಣವನ್ನು ದಾಖಲುಪಡಿಸಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ಆರೋಪಿಗಳು ಮಾಡಿರ್ತಕ್ಕಂಥ ಘನ ಕಾರ್ಯ ಏನು, ಯಾವ ರೀತಿ ಈ ಸ್ಕ್ಯಾಮ್ ಅಲ್ಲಿ ಸಿಲುಕಿಸ್ತಾ ಇದ್ರು ಯುವಕರು ಪುರುಷರನ್ನ ಅಂತ ಅಲ್ಲಿಯ SP ಆಗಿರ್ತಕ್ಕಂಥ ಕೊಡಗು SP ರಾಮರಾಜನ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಮ್ಮೆ ನೋಡ್ಕೊಳ್ಳಿ. ಸೊ ಅವಾಗ ಗೊತ್ತಾಗುತ್ತೆ ಹಿ ಈಸ್ ಟ್ರೈಂಗ್ ಟು ಚೀಟ್. ಇಲ್ಲ ನಿಜವಾಗಿ ಇನ್ ಕೇಸ್ ಪ್ರಾಸ್ಟಿಟ್ಯೂಷನ್ ಮಾಡ್ತಂದ್ರೆ ಒಂದು ಕಡೆ ಪ್ರಾಸ್ಟಿಟ್ಯೂಷನ್ ನಾವು ಸ್ಟಾಪ್ ಮಾಡ್ತೀವಿ, ಇಲ್ಲಾಂದ್ರೆ ಸೈಬರ್ ಕ್ರೈಮನ್ನು ನಾವು ಸ್ಟಾಪ್ ಮಾಡ್ತೀವಿ.
ಮುಂದಿನ ದಿವಸಗಳಲ್ಲಿ ಇಂಥ ಕೇಸ್ ಇವತ್ತು ಈ ಕೇಸಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕುಶಾಲನಗರ ಕೇಸಲ್ಲಿ ಸುಮಾರು 8 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಇವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಕಲೇಶಪುರ ತಾಲೂಕು, ನಮ್ಮ ಹಾಸನ ಡಿಸ್ಟಿಕ್ ಸಕಲೇಶಪುರ ತಾಲೂಕಲ್ಲಿ ಅಂತ ಬಂದಿರುವರು. ಈ ಕೇಸಲ್ಲಿ ಆಗಿರೋದು ಏನಂದ್ರೆ ಮಂಜುನಾಥ್ ಅಂದರೆ ಒಂದು ವ್ಯಕ್ತಿ ನಮ್ಮ ವೆಬ್ಸೈಟಲ್ಲಿ ಕುಶಾಲನಗರ್ ಒಂದು ಪರ್ಟಿಕ್ಯುಲರ್ ಹೋಟೆಲಲ್ಲಿ ಇಂಥಾಗ ಪ್ರಾಸ್ಟಿಟ್ಯೂಷನ್ ನಡೀತಾ ಇದ್ದು, ವಿಲ್ ಸಪ್ಲೈ ದ ಗರ್ಲ್ಸ್ ಅಂದ್ರೆ ಅವನು ಹಾಕ್ತಾನೆ. ಸೊ ಹಾಕಿ ನಂತರ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾನೆ. ಯಾರು ನೋಡುವವರು ಕುಶಾಲನಗರ್ಗೆ ಬಂದ್ಬಿಟ್ಟು ಯಾರು ನೋಡುವವರು ಈ ನಂಬರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಂತರ ಫಸ್ಟ್ ಇವನು ಕನ್ವಿನ್ಸ್ ಮಾಡ್ತಾನೆ, ದುಡ್ಡು ಹಾಕಿ ನಾನು ಹುಡುಗಿ ಫೋಟೋಸ್ ಯಾವುದು ಗೂಗಲಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಫೋಟೋಸ್ ಕಳಿಸ್ತಾನೆ. ಫೋಟೋಸ್ ಕಳಿಸಿದ ನಂತರ ದುಡ್ಡು ಹಾಕಿ ಅಂದರೆ ಹೇಳ್ತಾನೆ. ಸೊ ಔಟ್ ಆಫ್ 10 ಒಬ್ಬರಿಬ್ಬರು ದುಡ್ಡು ಹಾಕ್ತಾರೆ. ಅದಾದಮೇಲೆ ಹುಡುಗಿ ಕಳಿಸಿ ಅಂದರೆ ಇರುವಾಗ ಇನ್ನೂ ಸ್ವಲ್ಪ ದುಡ್ಡು ಹಾಕಂದ್ರೆ ಹೇಳ್ತಾನೆ. ದುಡ್ಡು ಹಾಕಿ ಅಂದರೆ ಇಲ್ಲಿ ಆದಮೇಲೆ ಯಾರೋ ಒಬ್ಬರು ಮಾತಾಡಬೇಕು ಹುಡುಗಿ. ಈ ಕೇಸಲ್ಲಿ ಇವನು ಹೆಂಡತಿ ಕಡೆನೇ ಕೊಡ್ತಾನೆ. ಹೆಂಡತಿ ಕಡೆ ಕೊಟ್ಬಿಟ್ಟು ಮಾತಾಡಿ ಅಂದರೆ ಹೇಳ್ತಾನೆ, ಸರ್ ನಾನು ಇಲ್ಲಿಯೇ ಬಂದಿದ್ದೀನಿ, ದುಡ್ಡು ಹಾಕಿ ನಾನು ಬರ್ತೀನಿ ಅಂದರೆ ಆ ಲೇಡಿನೇ ಹೇಳ್ತಾನೆ. ಇನ್ನೊಂದು ಕೇಸಲ್ಲಿ ವಿಚಿತ್ರ ಏನಂದರೆ ಅವನೇ ಲೇಡಿ ವಾಯ್ಸಲ್ಲಿ ಮಾತಾಡೋದೇ ಫಸ್ಟೇ ಮಿಮಿಕ್ರಿ ಮಾಡ್ತಾನೆ. ನಾನು ಇದ್ದೀನಿ, ನಿಮಗೆ ನಂಬಿಕೆ ಇದಂದರೆ ಕೊಡಿ ಅಂದರೆ ಹೇಳಿಬಿಟ್ಟು GPS ಫೇಸ್ಬುಕ್ ಲೊಕೇಶನ್ ಲೈವ್ ಲೊಕೇಶನ್ ಹಾಕ್ತಾರೆ. ಲೈವ್ ಲೊಕೇಶನ್ ಹಾಕಿಬಿಟ್ಟು ಅವನ್ನ ಕನ್ವಿನ್ಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇದರಲ್ಲಿ 8 ಜನದಲ್ಲಿ ಒಂದು 3 ಜನ ಅವ್ರ ಹೆಂಡತಿನೇ ಯೂಸ್ ಮಾಡ್ತಾರೆ. ಒಬ್ಬನ ಅದರಲ್ಲಿ ಇವನೇ ಮೆಮಿಕ್ರಿ ಮಾಡಿ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಮಾಡ್ತಾ ಇದ್ದಾನೆ. ಅದಲ್ಲದೆ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಒಂದು 25,000ರಿಂದ 30,000 ಮಾಡಿದ್ದಾರೆ. ಒಂದು 2.5 ತಿಂಗಳಲ್ಲಿ ಈ ಸಕಲೇಶಪುರ ತಾಲೂಕಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಒಂದು ವ್ಯಕ್ತಿ. ಒಟ್ಟಿನಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಎಲ್ಲಿವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಹಾಗಾಗಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು, ನಮ್ಮ ಆಲೋಚನೆ ನಮ್ಮ ಕೈಯಲ್ಲಿರಬೇಕು. ಅವೆಲ್ಲವೂ ಕೂಡ ಕೈ ತಪ್ಪಿ ಹೋದರೆ, ಒಂದು ಕ್ಷಣ ಮೈ ಮರೆತು ಬಿಟ್ರೆ ಕಷ್ಟಪಟ್ಟು ದುಡಿದ ಹಣವನ್ನ ಈ ರೀತಿ ಯಾರೋ ಬಂಡವಾಳ ಹಾಕದೆ ತೋಡಿರುವ ಕೆಡ್ಡದೊಳಗೆ ಹಾಕಬೇಕಾಗತ್ತೆ. ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಹಾಸನ ಜಿಲ್ಲೆಯ 8 ಮಂದಿ ಮಾಡಿರ್ತಕ್ಕಂಥ ಒಂದು ಸೆಕ್ಸ್ ಸ್ಕ್ಯಾಮ್ ಇವತ್ತು ಬಯಲಾಗಿದೆ. ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಹಂಗಂತ ಇವ್ರು ಮಾತ್ರ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಇದೇ ರೀತಿಯಾದಂತಹ ಬಿಸ್ನೆಸ್ ಅನ್ನ, ಇದೇ ರೀತಿಯಾದಂತಹ ಸ್ಕ್ಯಾಮ್ ಅನ್ನ ಮಾಡ್ತಕ್ಕಂಥ ಸಾಕಷ್ಟು ತಂಡಗಳಿದ್ದಾವೆ. ಸೊ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.